ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಿಂದ, ಮೀಶೋಯಿಂದ ಒಂದಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಜಸ್ಟ್ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಈ ಮನೆಗೆ ಬಂದು ಈ ನಮ್ಮದು ಹೊಸ ಮನೆಗೆ ಬಂದು 5 ತಿಂಗಳ ಕಂಪ್ಲೀಟ್ ಆಯಿತು. ಇನ್ನೂ ಮನೆಗೆ ಏನೂ ಐಟಮ್ ತೊಗೊಂಡಿರಲಿಲ್ಲ. ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ ಏನು ಐಟಮ್ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಒಂದಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಬೇಸಿಕ್ ಏನೇನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಒಂದು ಸಲ ತೋರಿಸ್ಬಿಡ್ತೀನಿ. ಹಂಗಂದರೆ ಜಸ್ಟ್ ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಕಿಚನಿಗೆ ಬೇಕಾಗಿರೋ ಕೆಲವು ಐಟಮ್ಗಳು, ಅದನ್ನು ಇನ್ನೂ ನನ್ನ ಪ್ರಕಾರ ಹೋದರೆ ಇನ್ನೂ ತುಂಬ ಮಾಡೋದಿದೆ. ಸಾಕು ಇವಾಗಿಷ್ಟು ಅಂತ ಹೇಳ್ಬಿಟ್ಟು ಇದಿಷ್ಟು ಐಟಮ್ ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ಒಂದು 10 ಐಟಮ್ ಬರೋದಿದೆ, ಬುಕ್ ಮಾಡಿದ್ದೀನಿ. ನನಗೆ ವರ್ತ್ ಅನ್ನಿಸ್ತು. ಈ ಔಟ್ಸೈಡ್ ಶಾಪಿಂಗ್ ಮಾಡೋಕ್ಕಿಂತ ಮೀಶೋ, ಫ್ಲಿಪ್ಕಾರ್ಟ್ ಆಫರ್ ಇರುತ್ತೆ. ಕೆಲವೊಂದು ಐಟಮ್ ನಮಗೆ ಚೀಪಾಗೂ ಸಿಗುತ್ತೆ. ಆಮೇಲೆ ಆನ್ಲೈನಲ್ಲಿ ನಾವು ಹಂಗೆ ರಿಟರ್ನು ಮಾಡ್ಬೋದು. ಅದು ಆಪ್ಷನ್ಗಳಿದೆ. ಅದನ್ನೆಲ್ಲ ನೋಡೇ ನಾನು ಮಾಡ್ಕೊಂಡಿರೋದು. ನಾನು ತಂದಿರೋದ್ರಲ್ಲಿ ಹಂಗನೇ ತಂದಾದಮೇಲೆ ಒಂದೊಂದು ಐಟಮ್ ಒಂದೊಂದು ದಿನ ಬರುತ್ತಲ್ಲ, ಎಲ್ಲ ಚೆಕ್ ಮಾಡಿನೇ ಇಟ್ಕೊಂಡಿದ್ದೀನಿ. ಎಲ್ಲ ವೀಡಿಯೋ ಮಾಡಿ ಆಮೇಲೆ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಗನೈಸ್ನ ನಾನು ಶಾರ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಒಂದು ಏನು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅದನ್ನು ನಾನು ಹೇಗೆ ಆರ್ಗನೈಸ್ ಮಾಡಿಕೊಂಡೆ, ಈ ಪಾರ್ಟ್ಗಳಿಗೆ ಯಾವ ಥರ ಫ್ಲೇವರ್ ಹಾಕ್ತೆ, ಎಲ್ಲಿಟ್ಟೆ ಅನ್ನೋದನ್ನ ಶಾರ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ಇವಾಗ ಜಸ್ಟ್ ಏನೇನು ತಂದಿದ್ದೀನಿ ಅಂತೇಳಿ ತೋರಿಸ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಯಾವ್ದು ನೋಡೋಣ, ಇಲ್ಲಿರೋದನ್ನೇ ನೋಡೋಣ ಫಸ್ಟು ಏನು ಅಂತ ಹೇಳ್ಬಿಟ್ಟು. ನಾನು ಮೀಶೋ, ಫ್ಲಿಪ್ಕಾರ್ಟ್ ಎರಡಿಂದನೇ ತರಿಸಿರೋದು, ಅಮೆಝಾನಿಂದ ಏನು ತರಿಸಿಲ್ಲ. ಇದು ಫಸ್ಟ್ ಇದೆ ಬಂದಿದೆ ಕಿಚನ್ದು ಒಂದು ಐಟಮ್, ಫ್ರಿಜ್ಜಲ್ಲಿ ಇಡೋ ಐಟಮು. ಈ ಫ್ರಿಜ್ಜಲ್ಲಿ ತರಕಾರಿ, ಈ ಥರ ಒಂದು ಬಾಕ್ಸು, ಒಂದು ಕಂಟೈನರ್, ಟೈಟಾಗೇ ಇದೆ. ಇದರಲ್ಲಿ ಚಿಕ್ಕ ಪುಟ್ಟ ಬಾಕ್ಸ್ಗಳಿದೆ. ಇದನ್ನು ಹಿಂಗೆ ಎತ್ತಿ ಅದರಲ್ಲಿ ನೋಡಿದ್ದೀನಿ ತರಕಾರಿಗಳನ್ನೆಲ್ಲ ಹೆಚ್ಚಿರ್ತೀವಲ್ಲ, ಅದನ್ನು ಈ ಥರ ಹಾಕಿಡೋಕ್ಕೆ. ನನಗೆ ಇದನ್ನು ಅದಲ್ಲದೆ ಬೇರೆ ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂದರೆ, ನಂದು ಈ ಟೈಲರಿಂಗ್ ಮಾಡ್ತೀನಲ್ಲ, ಆ ಥ್ರೆಡ್ ಎಲ್ಲಿ ಬೇಕಲ್ಲಿ ಎಸ್ತಿಟ್ಟಿದ್ದೀನಿ. ಅದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಸರಿಯಾಗುತ್ತೆ. ಮತ್ತು ಇನ್ನು ಮಕ್ಕಳಿಗೆ ಹೇಗೆ ಯೂಸ್ ಆಗುತ್ತೆ ಅಂದರೆ, ಕ್ರಯಾನ್ಸು, ಒಂದಷ್ಟು ಕ್ರಯಾನ್ಸು, ಸ್ಕೆಚ್ ಪೆನ್ ಇದೆ, ಎಲ್ಲಿ ಬೇಕಲ್ಲಿ ಎಸ್ತಿಟ್ಟಿದ್ದಾರೆ. ಕ್ರಯಾನ್ಸ್ಗಳು, ಸ್ಕೆಚ್ ಪೆನ್ಗಳು, ಎರೇಸರು, ಆ ಥರ ಶಾರ್ಪ್ನರು, ಅದನ್ನೆಲ್ಲ ಹಾಕಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಆ ಥರನೂ ಯೂಸ್ ಮಾಡ್ಕೋಬೋದು. ಆಮೇಲೆ ಕಿಚನ್ಗೆ ಬೇಕಾದ್ರೆ ನಮಗೆ ಸಾಕಾಗಲಿಲ್ಲ ತರಕಾರಿ ಅಂತ ಇಡೋಕ್ಕೆ ಜಾಗ ಆಗಲ್ಲ ಅಂದರೆ ಈ ಥರನೂ ಯೂಸ್ ಮಾಡ್ಕೋಬೋದು. ಈ ಜಾಸ್ತಿ ಟೊಮೊಟೊ, ಆಮೇಲೆ ಜಾಸ್ತಿ ಏನಾದರೂ ತರಕಾರಿ ತಂದ್ರೂ ಟೊಮೊಟೊ ಇದರಲ್ಲೆಲ್ಲ 1 kg ಎಲ್ಲ ಇಡ್ಸಲ್ಲ, ಬೇರೆ ದೊಡ್ಡದಕ್ಕೆ ಹಾಕಿಟ್ಕೋಬೇಕು. ಬೇರೆ ಏನಾದರೂ ತರ್ತೀವಲ್ಲ ಜಾಸ್ತಿ ಐಟಮ್ಗಳನ್ನ, ಅದನ್ನೆಲ್ಲ ಇದಕ್ಕೆ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರನೂ ಯೂಸ್ ಮಾಡ್ಬೋದು, ಮತ್ತು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇಷ್ಟು ಥರ ಯೂಸ್ ಮಾಡ್ಬೋದು ಒಂದು ಬಾಕ್ಸ್ನ. ಇದು 4 ಬಂದಿದೆ, ನನಗೊಂದು ಬೇಕು. ನಂಗೆ ಟೈಲರಿಂಗ್ ಇದಕ್ಕೆ ಇಡೋಕ್ಕೆ, ಮಕ್ಕಳಿಗೆ ಬೇಕು. ನಾನು ಅದನ್ನೆಲ್ಲ ಹೇಗೆ ತುಂಬಿಡೋಣ, ಎಲ್ಲಿ ತುಂಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಯೂಸ್ ಆಗುತ್ತೆ. ಇದನ್ನು ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಎಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು. ಅಲ್ಲಿ 2 ಬಂದಿದೆ, ಇಲ್ಲೊಂದಿದೆ, ಇದೇ ಥರ ಇನ್ನೊಂದು ಬಾಕ್ಸ್ ಇದೆ. ನೆಕ್ಸ್ಟು ಇದರಲ್ಲಿ ಏನಿದೆ ನೋಡೋಣ. ಇದರಲ್ಲಿ ಇದು ಕಿಚನ್ ಐಟಮ್ನೇನೆ, ನೈಫು. ಇದರಲ್ಲಿ ಇಲ್ಲಿರೋದ್ರಲ್ಲಿ ಬೇರೆ
ಪ್ರೈಸ್ ಇದೆ. ಅದೇ ನಾನು ಇಷ್ಟೊಂದು ಅಮೌಂಟ್ ಇಲ್ಲಿ ಎಷ್ಟು ಗೊತ್ತಾ, ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಕೊಬೋದು. ಇದೆಲ್ಲ ಐಟಮ್ ಗೊತ್ತು. ಯಾರಿಗಾದ್ರು ಬೇಕು ಅಂದರೆ ಲಿಂಕ್ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ದಾಗ ಬೇಕಾದ್ರೆ ಲಿಂಕ್ಗಳನ್ನ ಶೇರ್ ಮಾಡ್ಕೊಳ್ತೀನಿ. ತರಕಾರಿ ಟಕ 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 ಅಂತ ಹೆಚ್ಬೋದು. ನಮ್ಮ ಮನೇಲಿ ನಮ್ಮ ತಂಗಿ ಬಂದಾಗೆಲ್ಲ ಬೈತಾ ಇರ್ತಾರೆ, ಅದೆಂಥ ಎಷ್ಟು ಒಂದು 6-7 ಚಾಕ್ ಹಿಡ್ಕೊಂಡಿದ್ದಾನೆ, ಒಂದು ನೆಟ್ಟಗಿಲ್ಲ ಚಾಕ್ಗಳು. ಅದನ್ನೆಲ್ಲ ತೆಗೆದು ಇವು 3 ಮಾತ್ರ ಇಟ್ಕೊಳ್ತೀನಿ. ಸಾಕಷ್ಟು ಶಾರ್ಪ್ ಇದೆ, ನಾನು ಬಂದ ತಕ್ಷಣ ಚೆಕ್ ಮಾಡಿ ನೋಡಿದ್ದೆ, ಅದು ಶಾರ್ಪ್ ಇದೆ. ಇದನ್ನು ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ನಾನು, ಬೇಡ. ನೆಕ್ಸ್ಟು ಇದೊಂದು ಏನು ಹೇಳ್ತಾರೆ, ಆರ್ಗನೈಸಿಂಗ್ ಬಾಕ್ಸ್ ಅಂತ ಹೇಳಿ. ನಾನು ಇನ್ನೊಂದು ಸ್ವಲ್ಪ ದೊಡ್ಡದಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಚಿಕ್ಕದು ಬಂದಿದೆ. ಈ ಥರ ಆರ್ಗನೈಸಿಂಗ್ ಬಾಕ್ಸ್, ಸಾರಿ ಹೀಗೆ ಇಲ್ಲಿ ಈ ಥರ ಕ್ಲೋಸ್ ಅಂತ ಇಲ್ಲಿ. ಇದನ್ನು ನಾನಿಲ್ಲಿ ವಾಶ್ ಬೇಷನ್ ಅದರ ಹತ್ರ ಒಂದು ಸ್ವಲ್ಪ ಪಾಟ್ಗಳಿಟ್ಟು ಈ ಕಡೆ ಇದನ್ನಿಟ್ಟು 2 ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಚಲಪಿಲಿಯಾಗೋಗಿದೆ. ಎಷ್ಟು ಬೇಕು ಅಷ್ಟು ಇಟ್ಕೊತೀನಿ. ಇಲ್ಲಿ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಇಟ್ಕೊಂಡು ಉಳಿದಿತ್ತು ಕೆಳಗಡೆ ಸ್ಟೆಪ್ಸ್ ಇದೆ, ಅಲ್ಲಿಗೆ ಇಟ್ಕೊಂಡ್ರೆ ಆಗುತ್ತೆ. ಇದು ವರ್ತ್ ಅನ್ನಿಸ್ತು. ನಾನು ದುಡ್ಡು ಅಮೌಂಟು ಎಷ್ಟೆಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಮರ್ತೋಗಿದೆ. ಚೆನ್ನಾಗಿ ಬಂದಿದೆ. ಇದನ್ನೇನು ನಾನು ರಿಟರ್ನ್ ಮಾಡಲ್ಲ, ಇಟ್ಕೋತೀನಿ. ಚಿಕ್ಕದಾದ್ರೂ ಪರವಾಗಿಲ್ಲ. ನನಗೆ 28 ಸೆಂಟಿಮೀಟರ್ ಇದೆ ಅಲ್ಲಿ ಗ್ಯಾಪು, ಇದು 22 ಸೆಂಟಿಮೀಟರ್ ಇದೆ ಸಾಕು. ಆಮೇಲೆ 28 ತಂದು ಫಿಟ್ ಆಗಲಿಲ್ಲ ಅಂದರೆ ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ. ಅದಕ್ಕೆ 1-2 ಇಂಚ್ ಕಮ್ಮಿನೇ, ಸೆಂಟಿಮೀಟ್ರ್ ಕಮ್ಮಿನೇ ಇರೋದನ್ನ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟು ಇವಾಗ ಯೂಸ್ ಇಲ್ಲ. ನೆಕ್ಸ್ಟ್ ಇದರಲ್ಲಿ ಏನಿದೆ ನೋಡೋಣ. ಈ ಪಾಟ್ ಚೆನ್ನಾಗಿದೆ. ಇದು ಸೆರಾಮಿಕ್ದು ಪೈನಾಪಲ್ ಡಿಸೈನ್ ಥರ ಚೆನ್ನಾಗಿ ಬಂದಿದೆ. ಇದನ್ನೇ ಸಖತ್ ಇಷ್ಟ ಆಯಿತು. ಇದು ನನ್ನ ಕಿಚನ್ಗೂ ಅಷ್ಟೇ ಕಾಂಬಿನೇಷನ್ ಆಗುತ್ತೆ. ಈ ಥರದ್ದು 2 ಪೀಸ್ ಬಂದಿದೆ. ನೀಟಾಗಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಎಲ್ಲಾದರೂ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ನೀಟಾಗಿ ಪ್ಯಾಕ್ ಮಾಡಿರ್ತೀನಿ. ಇದು ಕೇಳಾಗಿರ್ತೀನಿ ಒಂದು ನಿಮಿಷ. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಸೆರಾಮಿಕ್ಕು. ಇದಕ್ಕೆ ಸ್ಪೈಡರ್ ಪ್ಲ್ಯಾಂಟ್ ಇದೆ. ಸ್ಪೈಡರ್ ಪ್ಲ್ಯಾಂಟ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದಕ್ಕೊಂದು ಸ್ಪೈಡರ್ ಪ್ಲ್ಯಾಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ಮನಿ ಪ್ಲ್ಯಾಂಟಾ ಅಥವಾ ಇನ್ನೊಂದು ಸ್ನೇಕ್ ಪ್ಲ್ಯಾಂಟ್ ಇದೆ. ಸ್ನೇಕ್ ಪ್ಲ್ಯಾಂಟ ಏನಾದ್ರು ಹಾಕೋದು ಇಂಡೋರ್ಗೆ. ನೆಕ್ಸ್ಟ್ ಇದು ಅಷ್ಟೇ ಪಾಟ್. ಇದು 2 ಪಾಟ್ ಬಂದಿದೆ. ಇದು ಬುದ್ಧನ ತಲೆ ಆ ಥರ ಡಿಸೈನ್ ಇರೋದು. ಇಲ್ಲೊಂಚೂರು ಹೋಲ್ ಮಾಡ್ಕೋಬೇಕು. ಇನ್ನೊಂದೇನು ಗೊತ್ತಾ, ಇದರಲ್ಲಿ ಇಷ್ಟು ದೊಡ್ಡ ಹೋಲ್ ಕೊಟ್ಟಿದ್ದಾರೆ. ಇಲ್ಲಿಂದ ಮಣ್ಣು ಬೀಳಲ್ವಾ, ಇಷ್ಟೊಂದು ಹೋಲ್ ಕೊಟ್ಟಿದ್ದಾರೆ. ಇದಕ್ಕೊಂದು ಸ್ವಲ್ಪ ಮನೆ ಕಲ್ಲಿಟ್ಟು ಅದಾದಮೇಲೆ ಮಣ್ಣು ಹಾಕಬೇಕು. ಇದಕ್ಕೆ ಒಂದು ಹೋಲ್ ಮಾಡ್ಕೋಬೇಕು. ಒಳಗಡೆ ಇಲ್ಲ ಅಂದರೆ ಅಲ್ಲಿ ಫ್ರಂಟಲ್ಲಿ ಒಂಚೂರು ಪ್ಲೇಸ್ ಇದೆಯಲ್ಲ, ಅಲ್ಲೆಲ್ಲಾದರೂ ಇಡೋಕ್ಕೆ ಚೆನ್ನಾಗಿರುತ್ತೆ. ಬುದ್ಧ 2. ನೆಕ್ಸ್ಟು ಬಂದು ಇದೊಂದು ವಾಟರ್ ಪ್ರೂಫ್ ಮ್ಯಾಟ್. ಇದನ್ನು ಸಿಂಕ್, ಕಿಚನ್ ಸಿಂಕ್ ಇದೆಯಲ್ಲ ಅದ್ರ ಪಕ್ಕ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು
ಗ್ಯಾಸ್ಗೂ ಮತ್ತು ಸಿಂಕಿಗೂ ಒಂದು ಸ್ವಲ್ಪ ಪ್ಲೇಸ್ ಇದೆಯಲ್ಲ, ನಾನು ಪಾತ್ರೆ ವಾಶ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಈ ಪಾತ್ರೆ ಅಂದರೆ ನಮ್ಮದು ವೈಟ್ ಅಲ್ವಾ, ಹಿಂಗೆ ಇಟ್ಕೊಂಡು ಹಿಂಗೆ ಉಜ್ಜಿ ಇಲ್ಲಿ ಸಿಂಕ್ ಹತ್ರ ನಮ್ಮದು ವೈಟ್ ಅಲ್ವಾ, ಇಲ್ಲ ಯಾಕೋ ಬ್ಲ್ಯಾಕ್ ಆ ಥರ ಮಾರ್ಕ್ಗಳು ಕಾಣಿಸ್ತಾ ಇದೆ ಲೈಟಾಗಿ. ಆ ಪಾತ್ರೆ ಹಿಂಗೆ ಬೆಳಗ್ತಾ ಇರ್ತೀವಲ್ಲ, ಅದು ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಫಸ್ಟ್ ಇದನ್ನು ತರಿಸೋಣ ಅಂತ ಹೇಳಿ, ವಾಟರ್ ಪ್ರೂಫ್ ನೀಟಾಗಿ ಇಟ್ಕೋಬೋದು. ಪಾತ್ರೆ ಎಲ್ಲ ವಾಶ್ ಆದಮೇಲೆ ಒಂದು ಸಲ ವಾಶ್ ಮಾಡಿಬಿಟ್ಟು ಒಣ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಇದು ನನಗೆ ತುಂಬ ಯೂಸ್ಫುಲ್ಲು. ಆಮೇಲೆ ಇವಾಗ ಅಷ್ಟು ಕಾಣಿಸ್ತಾ ಇದೆ, ಇನ್ನು ಹೋಗ್ತಾ ಉಜ್ಜಿ ಫುಲ್ ಬ್ಲ್ಯಾಕು, ಆಮೇಲೆ ಒಂಥರ ಚೆನ್ನಾಗಿ ಕಾಣಲ್ಲ, ಒಂಥರ ಸೈವಾಗಿ ಕಾಣಿಸುತ್ತೆ ಅನಿಸುತ್ತೆ ಮುಂದಕ್ಕೆ. ಅದಕ್ಕಿಂತ ಮುಂಚೆ ಈ ಥರ ತೊಗೊಂಡು ಯೂಸ್ ಮಾಡಿದ್ರೆ ಆ ಕಷ್ಟ ಇರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಬಂದು ಇದು ಫ್ರಿಜ್ಜಿಗೆ ಇಡೋಕ್ಕೆ. ಬಾಕ್ಸ್ ನೋಡಿದ ತಕ್ಷಣ ಗೊತ್ತಾಯಿತು. ಇದನ್ನಂತೂ ಇವಾಗ ಎಲ್ಲರ ಮನೇಲೂ ಯೂಸ್ ಮಾಡ್ತಾರೆ. ನಾನು ಆ ಮನೇಲಿದ್ದಾಗಿಂದ ತಗೋಬೇಕು ಅಂತ ಕಾರ್ಟಿಗೆ ಹಾಕಿಟ್ಕೊಂಡೆ ಸುಮಾರು 2 ವರ್ಷ ಆಯ್ತನೋ, ಒಂದೂವರೆ ವರ್ಷ ಆಗಿದೆ. ಆದರೆ ಇನ್ನೂ ತಗೊಳಕ್ಕಾಗಿಲ್ಲ. ಈ ಮನೆಗೆ ಫಸ್ಟ್ ಆ ಕವರಲ್ಲಿ ತುಂಬಿ ಇಡ್ತೀನಾ, ಅದು ಏನಿದೆ ಏನು ಬಿಟ್ಟಿದ್ದೀನಿ ಅಂತ ಒಂದೂ ಗೊತ್ತಾಗಲ್ಲ. ಹಳೆ ತರಕಾರಿಗಳು ಅಲ್ಲಲ್ಲೇ ಉಳ್ಕೊಳುತ್ತೆ. ಇದಾದರೆ ನೀಟಾಗಿ ಕಾಣಿಸುತ್ತೆ, ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಬಾ, ಇದು ವರ್ತ್ ಅನ್ನಿಸ್ತು. ಇದೇನು ಎಲ್ಲರೂ ಯೂಸ್ ಮಾಡ್ತಾರೆ ಇವಾಗ. ಈ ಥರ 6 ಪೀಸ್ ಬಂದಿದೆ. ಇದನ್ನೇ ಇಲ್ಲೇ ಇಡ್ತೀನಿ, ಆಮೇಲೆ ಒಂದೊಂದೇ ತುಂಬಿಟ್ಕೊಳಕ್ಕೆ ಸರಿ ಆಗುತ್ತೆ. ಇದನ್ನೆಲ್ಲ ಇವತ್ತು ಫ್ರಿಜ್ನ ಡೀಪ್ ಕ್ಲೀನ್ ಮಾಡಬೇಕು. ಮಾಡೇ ಇಲ್ಲ, ತುಂಬ ದಿನ ಆಯಿತು. ಕ್ಲೀನ್ ಮಾಡಿ ಇದಕ್ಕೆಲ್ಲ ಆರ್ಗನೈಸ್ ಮಾಡಿ ನೋಡೋಕ್ಕೆ ಖುಷಿ ಆಗುತ್ತೆ. ಆ ಥರ ಫ್ರಿಜ್ನ ಕ್ಲೀನ್ ಮಾಡಿ ಬಂದಾದ್ಮೇಲೆ ಯಾವಾಗಲೂ ಓಪನ್ ಮಾಡಿ ನೋಡೋಣ ಅನಿಸ್ತಾ ಇರುತ್ತೆ ನನಗೆ. ಇದು ಅಂತ ಅಲ್ಲ, ಇವಾಗ ವಾರ್ಡ್ರೋಬಲ್ಲಿ ಅಷ್ಟೇ, ಬಟ್ಟೆನೆಲ್ಲ ಒಂದಿನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅವತ್ತೆಲ್ಲ ಹೋಗಿ ಎಷ್ಟು ನೀಟಾಗಿ ಜೋಡಿಸಿದ್ದೀವಿ ಅಂತ ಸುಮ್ಮನೆ ಕೆಲಸ ಇಲ್ಲ ಅಂದರೆ ಹೋಗೋಗಿ ಓಪನ್ ಮಾಡಿ ನೋಡೋಣ ಅನಿಸ್ತಾ ಇರುತ್ತೆ. ಇದು ಒಂದು ವಾಸೇನೆ, ಕ್ಯೂಟಾಗಿದೆ. ಇದು ಒಂದು ವಾಸನೆ ಕ್ಯೂಟಾಗಿದೆ ಅಲ್ಲ. ಸೆರಾಮಿಕ್ದು ಇದರದ್ದು ಇದ್ರ ಪ್ರೈಸ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅದು ಬಂದಮೇಲೆ ತೋರಿಸ್ತೀನಿ. ಇಲ್ಲೆಲ್ಲಾದರೂ ನಾವು ಟಿ ವಿ ಯೂನಿಟ್ ಮಾಡಿಸಿದ್ವಿ, ಎಲ್ಲೋ ಪ್ಲೇಸೇ ಬಿಟ್ಟಿಲ್ಲ, ಏನಾದರೂ ಇಡೋಣ ಅಂತ ಹೇಳಿದ್ರು. ಇವಾಗ ಅರ್ಥ ಆಗ್ತಾ ಇದೆ. ಫಸ್ಟು ಬೇಡ ಏನು ಇಡೋದು ಅಂತ ಅಂದ್ಕೊಂಡಿದ್ವಿ. ಇವಾಗ ಏನಾದರೂ ಜಸ್ಟ್ ಒಂದು ವಾಸ್ ಇಡೋಕ್ಕಾಗಲಿ ಏನಕ್ಕಾದ್ರೂ ನಾವು ಏನಾದರೂ ಮಾಡಿಸ್ಬೇಕಿತ್ತು. ಒಂದು ಸ್ಟೆಪ್ ಆ ಕಡೆ ಒಂದು ಸ್ಟೆಪ್ ಈ ಕಡೆ ಒಂದು ಸ್ಟೆಪ್ಪು ಇರಲಿ. ಅಲ್ಲೊಂದು ಸ್ವಲ್ಪ ಈ ವೈಫೈ ಕನೆಕ್ಷನ್ ಎಲ್ಲ ಇದೆಯಲ್ಲ, ಅಲ್ಲೊಂದು ಗ್ಲಾಸ್ ಹಾಕಿದ್ದೀವಿ, ಅದನ್ನೆಲ್ಲ ಇಟ್ಟಿದ್ದೀವಿ. ಅಲ್ಲಿಟ್ಟರು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನೋಡ್ತೀನಿ ಎಲ್ಲಿ ಇಡ್ತೀನಿ, ಹೇಗೆ ಇವನ್ನೆಲ್ಲ ಐಟಮ್ ತಗೊಂಡಿದ್ದಾಯಿತು, ಇನ್ನು ಎಲ್ಲೆಲ್ಲಿ ಜೋಡಿಸ್ಬೇಕು ಅನ್ನೋದೇ ಇರೋದು. ಟಿ ವಿ ಯೂನಿಟ್ ಹತ್ರ ಅಲ್ಲಿಟ್ರೆ ಇದು ಲುಕ್ಕಾಗಿ ಕಾಣೋದು, ಚೆನ್ನಾಗಿ ಕಾಣೋದು. ಅಲ್ಲಿಟ್ರೆ ಅಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಎಲ್ಲಿ ಇಡ್ತೀನಿ. ಆಮೇಲೆ ಇದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ನೇ ಇಡೋದು. ನೆಕ್ಸ್ಟ್ ಇದು ಅಷ್ಟೇ, ಅವಾಗ ಫಸ್ಟ್ ತೋರಿಸಿದ್ನಲ್ಲ ಫ್ರಿಜ್ಜಿಂದು ಬಾಕ್ಸ್ ಹಾಕೋಕ್ಕೆ ನಾನು ಕೋಡ್ ಬುಕ್ ಮಾಡಿದ್ದೆ ಅಂತೇಳಿ, ಅದೇನೆ. ಮತ್ತಿನ್ನೇನು ಓಪನ್ ಮಾಡ್ತೀನಿ. ಖಾಲಿನಾ ಇಲ್ಲಿ ಇವಾಗ ಅಷ್ಟು ಒಂದು ಇದು ಮಾತ್ರ ಮೀಶೋದು, ಯಾವುದೋ ಈ ಬುದ್ಧಂದು ತೋರಿಸಿದ್ನಲ್ಲ, ಇದು ಮೀಶೋದು. ಇನ್ನೆಲ್ಲ ಫ್ಲಿಪ್ಕಾರ್ಟಿಂದನೇ ನಾನು ತರಿಸಿದ್ದು. ನನಗೆ ಫ್ಲಿಪ್ಕಾರ್ಟಲ್ಲಿ ಬೇಗ ಡೆಲಿವರಿ ಕೊಡ್ತಾರೆ. ನಾನು ಕೆಲವೊಂದು ಐಟಮ್ನ ಬೆಳಗ್ಗೆ ಬುಕ್ ಮಾಡಿ ಸಂಜೆ ಹೊತ್ತಿಗೆ ಬಂದಿತ್ತು. ಇನ್ನು ಮೀಶೋದಲ್ಲೇ ತುಂಬ ಲೇಟ್ ಆಗೋದು. ಇರೋದು ತೋರಿಸ್ತೀನಿ ಒಂದೊಂದು ಏನಿದೆ. ಇದು ಒಂದು ಚಾಕ್ಲೇಟ್ ಮೋಲ್ಡ್.
ಈ ಆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂದರೆ ದೊಡ್ಡ ಮೋಲ್ಡ್ ಥರ ಕಾಣಿಸ್ತಾ ಇದೆ. ದೊಡ್ಡದಲ್ಲ, ಸ್ವಲ್ಪ ಚಿಕ್ಕದೇ ಇದೆ ಇಷ್ಟೇ. ನಾನು ಇದರಲ್ಲಿ ನೋಡಿದಾಗ ತುಂಬ ದೊಡ್ಡದೇ ಅಂದ್ಕೊಂಡಿದ್ದೆ. ಈ 50 ರುಪೀಸ್ 100 ರುಪೀಸ್ದೆಲ್ಲ ಡೈರಿ ಮಿಲ್ಕ್ ಬರುತ್ತಲ್ಲ, ಅಷ್ಟು ದೊಡ್ಡ ಮೋಲ್ಡ್ ಅಂದ್ಕೊಂಡಿದ್ದೆ. ಅಲ್ಲ, ಇದು ಇಷ್ಟೇ ಸ್ಮಾಲ್ ಇದೆ. ಓಕೆ, ಕ್ಯಾಮ್ರಾದಲ್ಲಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಇರಲಿ, ಪರವಾಗಿಲ್ಲ. ನಾ ಇದೊಂದೇ ತೊಗೊಂಡಿದ್ದು. ಇದರಲ್ಲೇ ವೆರೈಟಿ ಮಾಡ್ಬೋದು. ಇಲ್ಲೊಂದು ಡಿಸೈನು, ಅದೇ ಪುಟ್ಟದಾಗಿ ಒಂದೊಂದು 2 ಬೈಟ್ಸ್ ತಿನ್ನೋ ಥರ ಇಲ್ಲಿದೆ ಮಾಡು. ಇವಾಗ ನನಗೆ ತುಂಬ ಇಷ್ಟ ಬೇಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಈ ಕೇಕ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಕುಕ್ಕೀಸ್ ಆಗಲಿ, ಆ ಥರ ಬೇಕ್ ಮಾಡೋದು. ಫಸ್ಟ್ ಒಂದು ಓವನ್ ತಗೋಬೇಕು. ಓವನ್ ಅವಾಗೆಲ್ಲ ಒಂದು ಸ್ವಲ್ಪ ಕೇಕು ಅದನ್ನೆಲ್ಲ ಮಾಡುವೆ. ಓವನ್ ಇಲ್ಲ ಅಂದರೆ ಏನೋ ಗ್ಯಾಸ್ ಮೇಲೆ ಮಾಡ್ಬೋದಲ್ಲ, ಆ ಥರ. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಚಾಕ್ಲೇಟ್ ಮೋಲ್ಡು. ಇದು ಮೀಶೋದಲ್ಲಿ ತೊಗೊಂಡಿದ್ದು. 105 ರುಪೀಸ್ ಏನೋ. ಇವಾಗ ನೆನ್ನೆ ಸಂಜೆ ಬಂತು. ಮಾತಾಡಿ ಸುಸ್ತಾಗೋಯ್ತು, ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಇದು ಆಲ್ಮೋಸ್ಟ್ ಎಲ್ಲರ ಮನೇಲಿ ಯೂಸ್ ಮಾಡ್ತಾರೆ. ಕ್ಯೂಬ್ಸ್, ಐಸ್ ಕ್ಯೂಬ್ಸ್. ಏನಾದರೂ ಇವಾಗ ಎಲ್ಲ ಜಾಸ್ತಿ ಜ್ಯೂಸ್ ಎಲ್ಲ ಮಾಡಿಬಿಟ್ಟು ನಲ್ಲಿಕಾಯಿ ಜ್ಯೂಸು ಅದನ್ನೆಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಕುಡಿತಾರಲ್ಲ ಬೆಳಗ್ಗೆ ಹೊತ್ತು. ಇದು ಐಸ್ ಕ್ಯೂಬ್ ಹಾಕೋಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಈ ಥರದ್ದು ಇನ್ನೊಂದಿದೆ, ಅಲ್ಲೇ ಹಾಕಿಟ್ಟಿದ್ದೀನಿ. ಆವಾಗಲೇ ಮೊನ್ನೆ ಬಂದಿದ್ದು ಹಾಕಿಟ್ಟಿದ್ದೀನಿ ಐಸ್ ಕ್ಯೂಬ್ ಹಾಕೋಕ್ಕೆ ಅಂತೇಳಿ. ಇದೊಂದು ಈ ಥರದ್ದು 2 ಪೀಸ್ ಬಂತು. ಇದು 120 ರುಪೀಸ್ ಏನೋ. ಇದು ಬಂದು ಸ್ಪೂನ್. ಈ ಥರದ್ದು 4 ಸ್ಪೂನ್ ಇದೆ. ಈ ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ಲ, ಆವಾಗ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡಿದ್ದೀನಿ. ಅದಲ್ಲದೆ ಐಸ್ ಕ್ರೀಮ್ ತಿನ್ನೋಕ್ಕೆ ಅಥವಾ ಫ್ರೂಟ್ ಸಲಾಡು ಏನಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂಥರ ಫ್ಯಾನ್ಸಿ ಆಗಿದೆ, ಚೆನ್ನಾಗಿದೆ. ಇದು ಅಷ್ಟೇ 100 ರುಪೀಸ್. ಈ ಥರ ಹಾರ್ಟ್ ಶೇಪಲ್ಲಿ, ಫ್ಲೇವರ್ ಶೇಪಲ್ಲಿ ಆ ಥರ ಬಂದಿದೆ, ರೋಸ್ ಶೇಪಲ್ಲಿ. ಇದೇ ನಾನು ನಾರ್ಮಲಾಗೆಲ್ಲ ಯೂಸ್ ಮಾಡ್ತಲ್ಲ, ನಾನು ಯೂಸ್ ಮಾಡೋಣ ಅಂತೇಳಿ ತೊಗೊಂಡಿದ್ದು. ಚೆನ್ನಾಗಿದೆ, ನೋಡಬೇಕು. ಇದೇನು ಕಲರ್ ಹೋಗುತ್ತಾ ಏನು ಅಂತ ಗೊತ್ತಿಲ್ಲ. ನೋಡೋಕ್ಕೆ ಕ್ಯೂಟಾಗಿ ಈ ಸಾಲ್ಟ್ ಹಾಕೋದು, ಪೆಪ್ಪರ್ ಹಾಕೋದು, ಆ ಥರ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ. ನಮ್ಮ ಮನೆಯವ್ರ ಮೊದಲೇ ಹೇಳಿದ್ದಾರೆ, ಏನು ಯೂಸ್ ಆಗುತ್ತೋ ಅದನ್ನು ಮಾತ್ರ ತಗೋಬೇಕು, ಸಿಕ್ಕಿದ್ದೆಲ್ಲ ತಗೊಳ್ಳೋದಲ್ಲ ಅಂತೇಳಿ. ಇವನ್ನೆಲ್ಲ ನೋಡಿದ್ರೆ ವಿಡಿಯೋದಲ್ಲಿ ಗ್ಯಾರಂಟಿ ಬೈತಾರೆ. ಇದನ್ನು ಯಾವುದು ತೋರಿಸಿರಲಿಲ್ಲ. ಮುಗೀತು, ಇಷ್ಟು ಶಾಪಿಂಗ್ ವಿಡಿಯೋ ಆಗಿತ್ತು. ಇನ್ನೊಂದು ಐಟಮ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ಲೆಂತಿ ಆಗೋಯ್ತು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ಗಳು ಬರೋದಿದೆ, ಅದನ್ನು ತೋರಿಸ್ತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.